ಎಲ್ಲ ಯೋಗ ವಿದ್ಯಾರ್ಥಿಗಳು ಸೇರಿಕೊಂಡು ಕವನ ಸಂಕಲನವನ್ನು ಹೊರಗಡೆ ತಂದಿದ್ದಾರೆ. 2-3 ದಿನ ಮಾತಾಡ್ಕೊಂಡಿದ್ದಾರೆ, ನಾಟಕ ಮಾಡಿ ನಮಸ್ಕಾರ ಸ್ನೇಹಿತರೆ. ನಮಗೆ 60 ವರ್ಷ ಆಗ್ತಾ ಇದೆ ಅಂತ ನೆನಪಿಸೋಕ್ಕೆ ನಮ್ಮ ಯೋಗ ವಿದ್ಯಾರ್ಥಿಗಳು, ಅದರಲ್ಲೂ ಮಹಿಳೆಯರು ಒಂದು ಆಲೋಚನೆ ಮಾಡಿದ್ದಾರೆ. ನಾನು ಕೆಲವಾರು ಕವನಗಳನ್ನು ಫೇಸ್ಬುಕ್ಕಲ್ಲಿ ಬರೆದು ಮರ್ತ್ಬಿಟ್ಟಿದ್ದೆ. ಸೊ ನಿಮ್ಮ ನಾಲೆಡ್ಜ್ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು 150 ಕವನ ಇತ್ತು. ಅದರಲ್ಲಿ 60 ಕವನಗಳನ್ನು ಆರಿಸಿ ಎಲ್ಲ ಯೋಗ ವಿದ್ಯಾರ್ಥಿಗಳು ಸೇರಿಕೊಂಡು ಕವನ ಸಂಕಲನವನ್ನು ಹೊರಗಡೆ ತಂದಿದ್ದಾರೆ. ಇದು ಸಂಭ್ರಮ 60. ನನಗೆ 60 ವರ್ಷ ಆಗಿದೆ, ಅದಕ್ಕೆ 60 ಕವನಗಳು ಇದರಲ್ಲಿದೆ. ಎಷ್ಟೊಂದು ಖುಷಿಯಾಗುತ್ತೆ ಅಂದರೆ ಈ ಪುಸ್ತಕ ನನಗೆ ಕೊಡಬೇಕು. ಅದಕ್ಕೆ ಆಯ್ಕೆ ಮಾಡಿಕೊಂಡಂಥ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನ. ಅವತ್ತು ಸಹಜವಾಗಿ ಅವರು ನಾಟಕ ಮಾಡಿ ಯೋಗಾಶಾಲೆ ಸಣ್ಣ ಪುಟ್ಟ ತಮಾಷೆಗಳು ಏನು ನಡೀತವೋ ಅದನ್ನೆಲ್ಲ ಘಟನೆಗಳೆಲ್ಲ ತಗೊಂಡು, ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ತುಂಬ ಟ್ರೈನಿಂಗ್ ಇಲ್ಲ, ಒಂದೇ ಎಲ್ಲ ಸೇರ್ಕೊಂಡಂತೆ 2-3 ದಿನ ಮಾತಾಡ್ಕೊಂಡಿದ್ದಾರೆ, ನಾಟಕ ಮಾಡಿ ಆ ದಿನ ಈ ಪುಸ್ತಕವನ್ನು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇದರಲ್ಲಿ ಒಳ್ಳೊಳ್ಳೆ ಕವನಗಳಿದೆ. ವೈರಾಗ್ಯ, ಜೀವನ, ದಾಂಪತ್ಯ, ಪ್ರೇಮ, ದೇವರು, ಇದ್ರ ಬಗ್ಗೆ ಕವನಗಳಿದೆ ಈ ಬುಕ್ಕಲ್ಲಿ. ಅಕಸ್ಮಾತ್ ನಿಮಗೇನಾದ್ರು ಕವನ ಬೇಕು ಅಂದರೆ, ಈ ಪುಸ್ತಕ ನಿಮ್ಗೆ ಬೇಕು ಅಂದರೆ ನಮ್ಮ ಸಂಪರ್ಕ ಮಾಡಿ. ಆದರೆ ಮಿನಿಮಮ್ 4 ಪುಸ್ತಕ ತಗೋಬೇಕು. ಅಂದರೆ ಒಂದು ಪುಸ್ತಕಕ್ಕೆ 60 ರೂಪಾಯಿ ಆಗುತ್ತೆ. 24 240 ಆಯಿತು. 60 ರೂಪಾಯಿ ಪೋಸ್ಟಲ್ ಚಾರ್ಜು. 300 ರೂಪಾಯಿ ಕಳಿಸಿದ್ರೆ 4 ಪುಸ್ತಕ ಕಳಿಸ್ತೀವಿ. ಒಂದೇ ಪುಸ್ತಕ ಕಳಿಸಲ್ಲ. ನೀವು ತಗೊಂಡು ಓದಿ ಬೇರೆಯವ್ರಿಗೆ ಗಿಫ್ಟ್ ಮಾಡಿ. ಯಾಕಂದರೆ ಈಗಿನ ಕಾಲದಲ್ಲಿ ಕವನಗಳು ಓದೋದು, ಸಾಹಿತ್ಯ ಓದೋದು ತುಂಬ ಕಡಿಮೆ ಆಗಿದೆ. ಯಾರಿಗೆ ಆಸಕ್ತಿ ಇದೆಯೋ ಅವರು ನಮ್ಮನ್ನು ಸಂಪರ್ಕ ಮಾಡಿ. ಮತ್ತು ನಮ್ಮ ಮಹಿಳಾ ವಿದ್ಯಾರ್ಥಿಗಳು, ಯೋಗ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಸರಳವಾಗಿ ನಾಟಕ ಮಾಡಿದ್ದಾರೆ. ಅದನ್ನು ನೋಡಿ ಖುಷಿ ಪಡಿ. ಖುಷಿ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಸರಳವಾದ, ಸಹಜವಾದ ಪರಿಸರದಲ್ಲಿ ಎಲ್ಲರ ಮುಂದುಗಡೆ ಏನು ತುಂಬ ಡೆಕೋರೇಷನ್ ಅದು ಇದು ಏನೂ ಇಲ್ಲ, ಒಂದು ನಾಟಕ ಮಾಡಿದ್ದಾರೆ. ಚೆನ್ನಾಗಿದೆ, ಎಂಜಾಯ್. ನಾನು ಯಾಕೆ ಬಂದೆ ಇಲ್ಲಿ ಅಂತ ಮೋಸ್ಟ್ಲಿ ಅನ್ಸಿರ್ಬೋದು. ಮುಖ್ಯವಾಗಿ ಅನ್ಸಿರುತ್ತೆ ನಮ್ಮ ಸರ್ಗೆ, ಇವಳೇ ಈಗ ಮೇಲೆ ಹೋಗ್ಬಿಟ್ಟಿದ್ದಾಳೆ ಅಂತ. ಸರ್ ವಿಷಯ ಇದೆ, ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಮಕ್ಕಳಲ್ಲಿ ಹುಗಿರ್ತಕ್ಕಂಥ ಈ ಕಲೆನ ಹೊರತೆಗ್ಲಿಕ್ಕೆ ಶ್ರಮ ವಹಿಸ್ತಕ್ಕಂಥ ನಮ್ಮ ಸವಿತಾ ಪರಂ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದೆ. ಹಾಗೆ ಇರಿ ಸರ್, ನಮ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಒಂದು ಕಾರ್ಯಕ್ರಮ ಮಾಡ್ಬೇಕು, ಯೋಗ ಡೇ ಆಗ್ಲಿ ಇನ್ಯಾವುದೋ ಆಗ್ಲಿ ಮಾಡ್ಬೇಕು, ಏನ್ ಮಾಡ್ತೀರಮ್ಮ ಅಂತ ಹೇಳ್ತಾರೆ. ಅವಾಗ ಹಾ ಸರ್ ಮಾಡೋಣ ಸರ್ ಅಂತೀವಿ. ಅಯ್ಯೋ ನಿಮ್ಮನ್ನ ಕಟ್ಕೊಂಡ್ ನಾನೊಬ್ಬ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಕಾರ್ಯಕ್ರಮನೂ ಅವರೇ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ, ಜೊತೆಗೆ ಏನ್ ಮಾಡ್ಬೇಕು, ಯಾರೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಪ್ರತಿಯೊಂದು ಅರೇಂಜ್ಮೆಂಟ್ಸು ಸರ್. ಆಮೇಲೆ ಹೇಳ್ತಾರ ಅವ್ರು, ಕರ್ಮ ಇದೆಲ್ಲ ಮಾಡ್ಸಿ ನಂಗೆ ಬೇಕಿತ್ತ ಇದೆಲ್ಲ ಎಲ್ಲ ನಾನೇ ಮಾತಾಡ್ಬೇಕು, ಆರಾಮಾಗಿ ನಡಿಯಾಕ್ ಬಂದ್ಬಿಡ್ತೀರ ಎಲ್ಲ. ಅದಕ್ಕೆ ನಾವೇನು ಅನ್ಕೊಂತೀವಿ ಅಂದ್ರೆ, ಈ ಚಿಕ್ಕ ಮಕ್ಳು ನಾಟಕ ನೋಡ್ತೀವಿ ನಾವೀಗ, ಎಷ್ಟ್ ಚೆನ್ನಾಗಿ ಮಾಡಿದ್ರಲ್ಲ. ನಮ್ಗೆ ಅನಿಸ್ತಾ ಇದೆ ಒಂದ್ 10 ನಿಮಿಷ ನಾವೇ ನಾಟಕ ಮಾಡ್ಬಾರ್ದು ಅಂತ. ಸರ್ ಪರ್ಮಿಷನ್ ತಗೊಂಡಿಲ್ಲ ನಾವು, ಹಾ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಂಗಿದ್ರ ಮೇಲೆ ನಾವೇನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ. ಆಮೇಲೆ ಈ ನಾಟಕ ಮುಗಿತಾ ಇದ್ದ ಹಾಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಎಲ್ರಿಗೂ ಕೂಡ. ಅದೇನು ಅಂತ ತಿಳ್ಕೊಬೇಕಂದ್ರೆ ಯಾರು ಎದ್ದು ಹೋಗ್ಬಾರ್ದು ಮಧ್ಯದಲ್ಲಿ. ಕೇವಲ 10 ನಿಮಿಷ ನಾವು ಮಾಡ್ತೀವಿ ಈಗ ಒಂದು ನಾಟಕ. ನಾಟಕದ ಹೆಸರು ಗುರು ಕಾಣಿಕೆ ಅಂತ. ಈಗ ನೋಡಿ ನಮ್ಮ ನಾಟಕ, ಚಿಕ್ಕ ನಾಟಕ, ದೊಡ್ಡ ಸರ್ಪ್ರೈಸ್. ನಾನಂತೂ ಡಿಸೈಡ್ ಮಾಡಿದ್ದೀನಿ ಲಕ್ಷ್ಮಣ, ಇವತ್ತಿಂದ ಕರೆಕ್ಟ್ ಟೈಮಿಗೆ ಎಲ್ಲರಿಗಿಂತ ಫಸ್ಟ್ ಆಗಿ ವೇಗವಾಗಿ ನಾನು ಬರ್ತೀನಿ. ನಾನು ರಜೆ ಹಾಕಿದೆ, ಕರೆಕ್ಟ್ ಟೈಮಿಗೆ ಬರ್ತೀನಿ ಎಲ್ಲಕ್ಕಿಂತ ಬೇಗ.
ಆಲ್ ದ ಬೆಸ್ಟ್. ಹೀಗೆ ಸಾಗಲಿ ನಿಮ್ಮ ಪ್ರಯತ್ನ. Thank you. ನನಗೇನಾಯ್ತು ಗೊತ್ತಾ, ನನ್ ಮಗ ಅಲಾರ್ಮ್ ಹೊಡಿತಾನೆ ಇದೆ, ನಾನ್ ಮಲಗೆ ಬಿಟ್ಟಿದ್ದೀನಿ. ನನ್ ಮಗ ಬಂದು ಎಬ್ಬಿಸ್ದ, ಹಂಗೆ ನಿಜ ಬರೋದಿಕ್ಕೆ ಮೂಡಿಲ್ಲ. ಸರಿ ಸರ್ ಬೈತಾರೆ ಅಂತ ಬಂದೆ ನಾನು. ಅದೇ ಅದಕ್ಕೆ ಮತ್ತೆ ಓ ಕವಿತಾ, ಹಾಯ್ ಕವಿತಾ. ಇನ್ಮೇಲೆ ಹಾಗೆ ಏನಿವತ್ತು ಎಲ್ಲರೂ ಈ ಗಂಟೆ ಹೊಡಿತಾನೆ. ಹೆಂಗೆ ಅದಕ್ಕೆ ಲೇಟ್ ಆಯ್ತು ಬಂದಿದ್ದು. ಏನ್ ಗೊತ್ತಾ, ಯೋಗ ಸೇರಿ ಇಷ್ಟು ವರ್ಷ ಆಯ್ತು. ನಾನು ಸಣ್ಣ ಬೇರೆ ಇಲ್ಲ, ಈ ಸರಿ ದಪ್ಪ ಮಾಡ್ಕೊಂಡು ಸಣ್ಣ ಕೆಜಿ ಸಣ್ಣ ನೋಡೋಣ ಸಣ್ಣ ನೀವು ಸಣ್ಣ. ಸರ್ ಇಲ್ಲ, ಸರ್ ಬಂದು ಮಾತಾಡಕ್ಕೆ ಬಿಡಲ್ಲ. ಎಷ್ಟೊಂದು ಯೂಟ್ಯೂಬ್ ನೋಡ್ಕೊಂಡು ನಾನೊಂದು ಡಿಶ್ ಮಾಡಿದ್ನಪ್ಪ. ಹೇಗೆ ಬಂತು ಅಂತ ಕೇಳಬೇಡಿ. ಗೋಡೆಗೆ ಹಾಕಿದ್ರೆ ವಾಪಸ್ ಬರಂಗ್ ಬಂತು. ಮನೆಯಲ್ಲಿ ಎಲ್ಲರ ಹತ್ರ ಬಯಸ್ಕೊಂಡಿದ್ದಾಯ್ತು. ಅದಕ್ಕೆ ನಿಮ್ಗೆ ಹೇಳೋಣ ಅಂತಾನೆ ಕಾಯ್ಕೊಂಡಿದ್ದೆ. ಮೇಘ ಬಂದಿಲ್ಲ. ಯಾವತ್ತು ಲೇಟ್ ಬರ್ತಾರಲ್ಲ ಏನಿವತ್ತು ಈ ಡ್ರೆಸ್ ಬಂದ್ಬಿಟ್ಟಿದ್ದೀರಾ? ಅದು ನಂದು ಒಂದು ಪಾರ್ಟಿ ಇದೆ, ಪಾರ್ಟಿ ಹೋಗ್ತಾ ಇದ್ದೀನಿ. ಹೌದಾ, ಚೆನ್ನಾಗಿದೆ ಡ್ರೆಸ್. ಡ್ರೆಸ್ ಅಷ್ಟು ಟೈಟ್ ಆಗಿ ಹಾಕೊಂಡ್ ಬಂದಿದ್ದೀರಾ? ಏನಾಯ್ತು ಅಂದ್ರೆ ಅದು ಅಷ್ಟೇನು ಹೊಸದಲ್ಲ ಡ್ರೆಸ್ಸು, ಹಳೆ ಡ್ರೆಸ್ಸೇನೆ. ನಾನ್ ಯೋಗ ಸೇರಿದಾಗ ಡಿಸೈಡ್ ಮಾಡ್ಬಿಟ್ಟಿದ್ದೆ 3-4 ಕಿಲೋ ನಾನು ವೇಟ್ ಲಾಸ್ ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ಧೈರ್ಯದ ಮೇಲೆ ಎಕ್ಸೆಲ್ ಇದ್ದವಳು ಸ್ಮಾಲ್ ಸೈಜ್ ಹೋಗ್ಬಿಟ್ಟಿದ್ದೀನಿ. ಅದ್ರೊಳಗ ಏನಾಗಿದೆ, ದಿನ ಪಾನಿಪುರಿ, ಇಲ್ಲಿಂದ ಕ್ಲಾಸ್ ಇಂದ ಹೋಗ್ಬೇಕಾದ್ರೆ ಪಾನಿಪುರಿ ಸಿಗತ್ತಲ್ಲ, ತಿಂದು 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 ನಾನು ಮಾತ್ರ ಸಣ್ಣ ಆಗ್ತಾನೆ ಇಲ್ಲ. ಸಣ್ಣ ಆಗ್ಬೇಕಾ? ನಾನು ಹೇಳ ಸರ್ ಹತ್ರ ಡಯಟ್ ಪ್ಲಾನ್ ಇದೆ, ತಗೊಳ್ಳಿ. ಡಯಟ್ ಪ್ಲಾನ್ ಕೊಟ್ಟಿದ್ದಾರೆ ಸರ್. ಒಂದ್ ನಿಮಿಷ ಹೇಳಕ್ಕೆ. ಮತ್ತೆ ಅದಕ್ಕೆ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡೋರಿಗೆ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಏನ್ ಗ್ರೂಪ್ ಹೆಸರು ಗೊತ್ತಾ? ನೀರ್ ದೋಸೆ. ನೀರ್ ದೋಸೆ. ನಾನು ನೀರ್ ದೋಸೆ ಅಲ್ಲ, ಸೆಟ್ ದೋಸೆ ಆಗ್ತೀನಿ. ಅದಕ್ಕೆ ಅದನ್ನ ಫಾಲೋ ಮಾಡ್ಬೇಕು. ನೀರ್ ದೋಸೆ ಅಂತ ಬಂದಿದಾರಲ್ಲ, ಅದೇ ತರ ಆಗ್ಬೇಕು, ಫಾಲೋ ಮಾಡ್ಬೇಕು. ಅದು ಪ್ಲಾನ್ ಇದೆ, ಡಯಟ್ ಪ್ಲಾನ್ ಇದೆ. ಮೇಘ ಪ್ಲಾನ್ ಇರುತ್ತೆ, ಫಾಲೋ ಮಾಡ್ಬೇಕು. ಆಗೋದಿಲ್ಲ, ಅದೇ ಪ್ರಾಬ್ಲಮ್ ಬರುತ್ತೆ. ಅರ್ಥ ನಿಂತ್ಕೊಂಡಿದ್ದೀರಾ? ಒಳಗೋಗಿ ಯೋಗ ಮಾಡಕ್ಕಾಗಿಲ್ಲ ನಿಮ್ಗೆ? ಸರ್ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ ಏನ್ ಸರ್ ಲೇಟು? ಯಾವತ್ತು ಬೇಗ ಬರ್ತೀರಾ, ಇವತ್ತು ಮಾತ್ರ ಯಾಕೆ ಲೇಟ್ ಸರ್? ಇಲೆಕ್ಷನ್ ರಿಸಲ್ಟ್ ಇತ್ತಲ್ಲಮ್ಮ, ಅದನ್ನ ನೋಡ್ತಾ ಕುತ್ಕೊಂಡ್ಬಿಟ್ಟೆ. ಈ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ. ಕರೆಕ್ಟ್ ಸರ್. ಅವ್ರಿಗೆ ಹೋಗ್ಲಿ, ನನ್ ಯೋಗ ಸ್ಟೂಡೆಂಟ್ಗೆ ಬುದ್ಧಿ ಬಂದ್ರೆ ಸರ್ ನಮ್ಗೆ ಬಂದ್ಬಿಡ್ತಲ್ಲ ಅದು. ತಲೆಗೆ ಬಂತು. ಏನು ಹೇಳ್ಬಾರ್ದು. ನಾರ್ಮಲ್ ನೆಕ್ ರೊಟೇಷನ್. ಕವಿತಾ, ಏನಪ್ಪ ತಿಂಡಿ ಇವತ್ತು? ಕವಿತಾ ಕಿಚನ್ ನಲ್ಲಿ ಬೆಣ್ಣೆ ಮಸಾಲ ದೋಸೆ. ನಮ್ಮ ಕರೀರಿ. ನಿಮ್ ಮಾತು ಇನ್ನೂ ಮುಗ್ದಿಲ್ಲ, ಇಲ್ಲಿಗೂ ಬಂದಿದೆ ಯೋಗ ಕ್ಲಾಸ್ ಒಳಗೂ. ಸರ್ ಮನೇಲಿ ಯಾರು ಇಲ್ಲ ಸರ್ ಮಾತಾಡಕ್ಕೆ. ಆಯ್ತಮ್ಮ, ಹಾಗಾದ್ರೆ ಎಂಟರ್ಟೈನ್ಮೆಂಟ್ ಯೋಗ ಕ್ಲಾಸ್ನೇ ಮಾಡ್ಬಿಡೋಣ. ಇವತ್ತು ಸಿಂಪಲ್ ಆಸನ. ಮ್ಯೂಸಿಕ್ ಪ್ರಾಣಾಯಾಮ ಕೇಳ್ತಾ ಇದ್ದಾರೆ ಕವಿತಾ. ಹೌದು, ನಾಳೆಗೆ ಮ್ಯೂಸಿಕ್ ಪ್ರಾಣಾಯಾಮ ಕವಿತಂಗೋಸ್ಕರ. ಅಲ್ಲ ಸರ್, ನಾಳೆ ಅಂತ ಇವತ್ತೇ ಹೇಳ್ಬಿಟ್ರೆ ನಾಳೆ ಬಸ್ ಫುಲ್ ಆಗ್ಬಿಡುತ್ತೆ, ಎಲ್ಲರೂ ಬಂದ್ಬಿಡ್ತಾರೆ. ನಾನ್ ಬೇಗ ಬರ್ಬೇಕಾಗತ್ತೆ ಸರ್, ಜಾಗ ಸಿಗೋದಿಲ್ಲ ನಾಳೆ. ಇವಾಗ ಕವಿತಾ ಕೇಳೋದು ಅಂತ ಮ್ಯೂಸಿಕ್ ಪ್ರಾಣಾಯಾಮ ಮಾಡಿಸ್ಬಾರ್ದ? ಯೋಗ ಮಾಡಕ್ ಬೋರ್ ಸರ್.
ಸುಮ್ಮನೆ ಕಟ್ಕೊಂಡ್ರೆ ಅಷ್ಟೇ. ಯಾರಾದ್ರೂ ಕೇಳಿದ್ರೆ ನಿಮ್ ಯೋಗ ಸರ್ ರಂಗರಾಜು ಅಂತ ಮಾತ್ರ ಹೇಳ್ತಾರೆ. ಮತ್ತೆ ಬೇರೆ ಯಾರಾದ್ರೂ ಹೆಸರು ಹೇಳಿ ನಾಗರಾಜು, ಬೇರೆ ಯಾರಾದ್ರೂ ಈಗ ಸಿಂಪಲ್ ಆಸನ ಮಾಡೋಣ ಇವತ್ತು. Okay, sir. ಅರ್ಧ ಕಟ್ಟಿ ಚಕ್ರ ರೆಡಿ, ಫಸ್ಟ್ ರೆಡಿ. ತಾಡಾಸನದಲ್ಲಿ ನಿಂತ್ಕೊಳ್ಳಿ. ಕಾಲು ಸರ್ ಇದು ಭಯ ಆಗ್ತದೆ ಸರ್. ಅದೇ ಸರ್ ಪುಸ್ತಕ ಎಲ್ಲ ಬಂದಿದ್ದಾರೆ ಸರ್. ಹೊಸ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಹೊಡಿತೀರ ಅನ್ಕೊಂಡು ನಾಳೆಯಿಂದ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಫೀಸ್ ಕೊಟ್ಟಿದ್ದೀರಮ್ಮ ನೀವು? ಹಾಗಾದ್ರೆ ಸರಿ, ಏನ್ ತೊಂದ್ರೆ ಇಲ್ಲ. ಅರ್ಧ ಕಟ್ಟಿ ಚಕ್ರಾಸನ. ಆಲ್ ರೈಟ್, ರೆಡಿ, 1 2 3 4. ರಿಲ್ಯಾಕ್ಸ್. ಅರ್ಧ ಚಕ್ರಾಸನ. ಏನ್ ಸರ್ ಇವತ್ತು ಯಾವಾಗ ಮೊಬೈಲ್ ಹಿಡ್ಕೊಳ್ಳೋದ ಇವತ್ತು ಹಿಡ್ಕೊಂಡ್ಬಿಟ್ಟಿದ್ದೀರಾ? ಆಗ್ಲೇ ಅರ್ಧ ಚಕ್ರಾಸನಕ್ಕೆ ಹೋಗ್ಬಿಟ್ಟಿದ್ದೀರಾ? ನಾನು ಎಲೆಕ್ಷನ್ ರಿಸಲ್ಟ್ ನೋಡಿ ಒಂದು ಕವನ ಬರೆಯೋಣ ಅನ್ಕೊಂಡೆ. ಅದಕ್ಕೆ ಕವನ ಬರೀತೀನಿ. ಮಾಲಿನಿ ಎಲ್ಲರೂ ಫಾಲೋ ಮಾಡಿ, ಅವ್ರು ಕೌಂಟಿಂಗ್ ಮಾಡ್ತಾರೆ. 1 3 4. ನೆಕ್ಸ್ಟ್ ಅರ್ಧ ಚಕ್ರಾಸನ. 1 2 3 4. ರಿಲ್ಯಾಕ್ಸ್. ಸರ್ ಟೈಮ್ ಕಡಿಮೆ ಇದೆ ಸರ್. ಕವನ ಓದ್ತೀನಿ, ಎಲ್ಲ ಯೋಗ ಮಾಡಿ. ಯೋಗ ಮಾಡ್ತಾ ಕವನ ಕೇಳಿ. ಇಷ್ಟು ಜಲ್ದಿ ಬಂದ್ಬಿಟ್ರಿ. ಮೇಘ ನಮ್ ಸರ್ ಸ್ಪೆಷಾಲಿಟಿನೇ ಅದು. ಒಂದ್ ಟಾಪಿಕ್ ಹಿಂಗ್ ಸಿಕ್ಕಿದ್ರೆ ಫಸ್ಟ್ ಅಂತ ಕವನ, ಅದು ಫೇಸ್ಬುಕ್ ಸ್ಟೇಟಸ್ ಎಲ್ಲ ಹಾಗೆ ನಮ್ಮ ಸಂತೋಷಕ್ಕೆ ಬರೀತೀನಿ ಅಷ್ಟೇ. ಈಗ ಯೋಗ ಮಾಡ್ತಾ ಕೇಳಿ. ಆಯ್ತಮ್ಮ, ನಿಂತ್ಕೊಂಡೆ ಕೇಳಿ. ನಾನೊಂದು ಕನಸ ಕಂಡೆ. ಪೆಟ್ರೋಲ್ ಬೆಲೆ 40 ಆಗಿ, ತಿನ್ನುವ ಎಣ್ಣೆ ಬೆಲೆ 20 ಆಗಿ, ಕುಡಿಯುವ ಎಣ್ಣೆ 10 ಆಗಿ, ರೋಡಲ್ಲಿ ಇರುವವರ ಕಂಡೆ. ರಾಜಕೀಯದಲ್ಲಿ ಪ್ರಜಾಕೀಯ ಬಂದು, ಅರಸರು ಸೇವಕರಾಗಿ, ರೈತರು ದೊರೆಗಳಾಗಿ, ಜಾತಿ ಧರ್ಮಗಳು ನಾಶವಾಗಿ, ಸಾಮಾನ್ಯರು ಸಾಮರಸ್ಯದಿಂದ ಸಂತೋಷದಿಂದ ಬದುಕುವುದ ಕಂಡೆ. ಭಾರತಾಂಬೆಯ ಮಕ್ಕಳ ಕಲರವ ಕಂಡೆ. ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಗಡಿಯಲ್ಲಿ ಗುಡಿಯಲ್ಲಿ ಭಯಭೀತಿ ಇಲ್ಲದೆ ಸಂಭ್ರಮಿಸಿದ ಕ್ಷಣಗಳ ಕಂಡೆ. ನಾನಿರುವಾಗ ನೀವಿರುವಾಗ ನಡೆಯದೆಂದು ಭಯದಿಂದ ಕಂಪಿಸಿ ಎಚ್ಚರವಾಗಿ ಕಣ್ಣಿನಿಂದ ಉದಿರಿದ 2 ಹನಿ ಈ ಕವಿತೆ. ಸರ್ ಎಷ್ಟು ಚೆನ್ನಾಗಿ ಬರ್ದಿದ್ದೀರಾ. ಹೆಚ್ಚು ಹೆಚ್ಚು ಜನಕ್ಕೆ ತಲುಪಂಗ್ ಏನಾದ್ರು ಮಾಡಿ ಸರ್. ಬರೀ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಹೇಗೆ? ಮಾಡಿಸ್ಬಿಡಿ ಸರ್. ಆಯ್ತು, ನಿಮ್ಮಂತ ಶಿಷ್ಯರು ಯಾರಾದ್ರೂ ಮುಂದೆ ಬಂದ್ರೆ ಅದನ್ನು ಮಾಡೋಣ, ಮುಂದೆ ನೋಡೋಣ. ಸರ್ ಹೌದು, ಒಂದ್ ನಿಮಿಷ. ನಿಮ್ದೊಂದು ಸಣ್ಣ ಕವನಕ್ಕೆ ನಾನು ಟ್ಯೂನ್ ಹಾಕಿದ್ದೀನಿ. ನಾಳಿದ್ದು ಯೋಗ ಡೇ ಫಂಕ್ಷನ್ ಅಲ್ಲಿ ಮಾಡ್ಬೋದಾ ಸರ್ ಅದನ್ನ? ನೀವು ಯೋಗ ಆದ್ಮೇಲೆ ಹಾಡು ಹೇಳಿ ಕೇಳ್ತೀನಿ. ಓಕೆ ಸರ್. ಈಗ ಶವಾಸನ. ಶವಸನ ಮಾಡಿ ನಾವು ವಾಪಸ್ ಹೇಳ್ಬೇಕಾದ್ರೆ ರೈಟ್ ಸೈಡ್ ಒಳ್ಳೆ ಕಟ್ಬೇಕು. ಇದು ಒಂದು ಸೆಂಟೆನ್ಸ್ ಅಲ್ಲಿ ಆಗಲ್ಲ ಡೌಟ್ ಕ್ಲಿಯರ್ ಮಾಡಕ್ಕೆ. ನೀವು ಶುಕ್ರವಾರ ಕೇಳಿ, ಅದಿನ ಪಕ್ಷ ನಾನು ಸರಿ ಇರುತ್ತೆ. ಸರ್ ಶುಕ್ರವಾರ ನಾನು ಬರ್ಲಿಕ್ಕೆ ಆಗಲ್ಲ ಸರ್. ಬರ್ಬೇಕು ಬೇಗ. ರಿಪ್ಲೇಸ್ಮೆಂಟ್ ಆಗ್ಬೇಕಂದ್ರೆ ಬನ್ನಿ. ಬನ್ನಿ. ಆಯ್ತು ಬರೋಣ. ಹಾ ಲಕ್ಷ್ಮಿ, ಹಾ, ಸರ್. ಹಾಡು ಹೇಳಿ ನೋಡೋಣ. ಹೌದು ಸರ್. ಓಕೆ ಒಂದು ನಿಮಿಷ. ಗೆಳತಿ ಓ ಗೆಳತಿ, ಪದಗಳಿಂದ ವರ್ಣಿಸಲಾರೆ, ಭಾವನೆಗಳನ್ನು ಚೆಲ್ಲಲಾರೆ. ಪದಗಳಿಂದ ವರ್ಣಿಸಲಾರೆ, ಭಾವನೆಗಳನ್ನು ಚೆಲ್ಲಲಾರೆ. ನಾ ಹೇಗೆ ಬರೆಯಲಿ ಕವನ, ನಾ ಹೇಗೆ ಬರೆಯಲಿ ಕವನ, ನಿನ್ನೊಲವಾಲೆಯಲ್ಲಿ ತೇಲುತ್ತಿರುವೆ ನಾನು, ನಿನ್ನೊಲವಾಲೆಯಲ್ಲಿ ತೇಲುತ್ತಿರುವೆ ನಾನು. ನಿನ್ನ ಪ್ರೇಮ
ಮಿಡಿತದಲ್ಲಿ ನಲಿದಾಡಿ ಅಲ್ಲೇ ನೆಲೆಯೂರುವ ಆಸೆ ನಿನ್ನಲ್ಲೇ ನಾನಾಗುವ ಆಸೆ ಪ್ರೀತಿಯ ಜಿಂಕಾರವಾಗುವ ಆಸೆ ಜಿಂಕಾರವಾಗುವ ಆಸೆ ಗೆಳತಿ. ಭಾವಪೂರ್ಣವಾಗಿ ಆಡಿದ್ರಲ್ರಿ ಅವ್ರಿಗೆ ಜೀವನ ತುಂಬಿಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರ ಹೆಸರು ಸಿಗಲ್ಲ ಸರ್ ಮತ್ತೆ ಎಲ್ಲ ಈ ಸರಿ ಯೋಗಡೆಗೆ ಏನೇನು ಪ್ರೋಗ್ರಾಮ್ ಸರ್? ಲಕ್ಷ್ಮಿ ಹಾಡೊಂದು ಫಿಕ್ಸ್ ಆಯ್ತು. ನೆಕ್ಸ್ಟ್ ಯಾರ್ಯಾರು ಏನೇನ್ ಮಾಡ್ತೀರಾ? ನಾನು ಕಥಕ್ ಡ್ಯಾನ್ಸ್ ಕಥಕ್ ಡ್ಯಾನ್ಸ್ ಮೈರಾನ್ ನಾನು ರಂಗೋಲಿ ಡೆಕೋರೇಷನ್ ಮಾಡ್ತೀನಿ, ಜೊತೆಗೆ ಶಾರದಾನು ಬರ್ತಾರೆ. ಆಯ್ತು 5:30 ಒಳಗೆ ಹಾಕ್ಬಿಡಿ ಕವಿತಾ. ಎಲ್ಲರೂ ಅವ್ರಿಗೆ ಹೆಲ್ಪ್ ಮಾಡಿ. ಏನು ಸರ್ಪ್ರೈಸ್! ಏನ್ ಸರ್ಪ್ರೈಸ್ ಮಾಡಿ ಸರ್ಪ್ರೈಸ್ ಯಾಕಂದ್ರೆ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ಎಲೆಕ್ಷನ್ ಅಲ್ಲಿ ಗ್ರೂಪ್ ಅಲ್ಲೆಲ್ಲ ಮಾಡ್ತಾ ಇದ್ವಿ, ಹುಡುಗಿಯರಿಗೆ ಕ್ಲಾಸ್ ಜಾಸ್ತಿ ಮಾಡ್ತೀನಿ ಅದು ಇದು ಅಂತ. ಏನು ಸುದ್ದಿನೇ ಇಲ್ಲ, ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದಿರ್ಲಿ ಸರ್, ಈ ವರ್ಷ ನಿಮ್ದು 60th ಬರ್ತ್ಡೇ ಅಲ್ವಾ? ಏನ್ ಸರ್ ಸ್ಪೆಷಲ್? ನಮ್ಮನ್ನೆರಡು ಕರೆಯಲ್ವಾ? ಏನ್ 60 ವರ್ಷ ಆಯ್ತು. ಇದು ಏನಮ್ಮ ಬರ್ತಡೇ? ಸರ್ ಅವೆಲ್ಲ ಆಗಲ್ಲ ಸರ್. ನಿಮ್ಗೆ 60 ಆಯ್ತು ಅಂತ ನಾವೆಲ್ಲರಿಗೂ ಪ್ರಚಾರ ಮಾಡ್ತೀವಿ ಸರ್. ಪಾರ್ಟಿ ಅಂತೂ ಬೇಕೇ ಬೇಕು ಸರ್. ಅಲ್ಲ ಮಾಡಿ ತಂದಿದ್ದಾರೆ ಪಾರ್ಟಿ ಸ್ವೀಟ್ ಅಂತ ಉಡುಪಿ ಸ್ಪೆಷಲ್ ನಮಗೂ ಕೊಡ್ರಿ ಮತ್ತೆ. ಮೋಸ್ಟ್ಲಿ ಅದು ಗೋಳಿ ಬಜ್ಜೆ ಇರ್ಬೇಕಲ್ವಾ ಮಣಿ? ಅಯ್ಯೋ ಇದ್ರ ಬಗ್ಗೆ ಮತ್ತೆ ಹೋಯ್ತು ನೋಡಿ. ನಾನ್ ದಾರಿಯಲ್ಲಿ ಬರ್ತಾವ ಕಡಿ ಸಿಕ್ಕಿದ್ರು ಕೊಡಕ್ಕೆ ಹೇಳಿದ್ದಾರೆ. ಇದನ್ನ ಕೊಡ್ಬೇಕಿದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿದ್ದಾರೆ. ಇದ್ರಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ. ಒಂದು ಚಿಕ್ಕ ಸ್ಟೇಜ್ ಪ್ರೋಗ್ರಾಮ್ ಮಾಡಿ ಇದನ್ನ ಕೊಡ್ಬೇಕಂತೆ ಸರ್. ಅದರಲ್ಲಿ ಅಂತ ವಿಶೇಷವಾದ ವಸ್ತು ಏನಿದೆ? ಏನಿದೆ ಗೊತ್ತಿಲ್ಲ. ಅದೇ ಈಗ ಸ್ಟೇಜ್ ಪ್ರೋಗ್ರಾಮ್ ಮಾಡೋಣ. ಶ್ರೀಯುತ ಸಚ್ಚಿದಾನಂದ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೀವಿ. ಹಾಗೆ ನಮ್ಮ ಸರ್ ಯೋಗ ಗುರುಗಳನ್ನ ಹೆಂಗ್ ಬಿಡಕ್ಕಾಗುತ್ತೆ ಅಲ್ವಾ? ಬನ್ನಿ ಸರ್, ನೀವು ಸಹ ಬರಬೇಕಾಗಿ ವೇದಿಕೆ ಮೇಲೆ ಕೇಳಿಕೊಳ್ತೀವಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಂತ ಪಣಿ ಸರ್ ಅವರು ಹಾಗೂ ಗಿರೀಶ್ ಅವರು ಇಬ್ರು ಬಂದು ವೇದಿಕೆನ ಅಲಂಕರಿಸಿಕೊಳ್ಬೇಕಾಗಿ. ಈಗ ನೋಡೋಣ ಯಾವುದು ನಾನು ಹೇಳಿದೆಲ್ಲ ದೊಡ್ಡ ಸರ್ಪ್ರೈಸ್ ಅಂತ. ಏನಂತ ನೋಡೋಣ ಸರ್. ಇದರಲ್ಲಿ ವಿಶೇಷವಾಗಿದೆ. ಈ ಸ್ಟೂಡೆಂಟ್ಗಳು ಗುರುಗಳ ಮಧ್ಯೆ ಏನೇನು ಸಂಭಾಷಣೆ ಆಗಿತ್ತೋ ಅದೆಲ್ಲ ವಿವರವಾಗಿ ಶ್ರೀಮತಿ ವಾಣಿರಾಜ್ ಅವರು ಪುಸ್ತಕದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಸಂಭ್ರಮ 60. ಇನ್ನೂ 2 ತಿಂಗಳಿದೆ ರೀ, ಆಗ್ಲೇ 60 ಮಾಡ್ತೀರ ನಮ್ಗೆ. 62 ತಿಂಗಳು ಇರ್ಬೋದು, 60 ಬಿದ್ದ ತಕ್ಷಣ ಅರಳು ಮಾಡಲಾಗ್ಬಿಡುತ್ತೆ ಅಂತ ಎಲ್ಲರೂ ಇಟ್ಕೊಳ್ಳಿ, ಎಲ್ಲರೂ ಕೊಡಿ. ಅಲ್ಲ, ನನ್ನ ಕವನಗಳನ್ನೆಲ್ಲ ಫುಲ್ ಸರ್ಪ್ರೈಸ್. ಮುನ್ನುಡಿ ಬರೆದದ್ದು ಓ ಗಣೇಶ ಮೂರ್ತಿ ನಾಗನಕೊಡಿಗೆ ಸರ್ ಈಗ ಸ್ವಲ್ಪ ಸ್ವಲ್ಪ ಹೊಳೆಯುತ್ತೆ. ಅವರಿದ್ದಾರೆ, ಬಂದಿದ್ದಾರೆ ಅವರು. ಪ್ರೋಗ್ರಾಮ್ ಇದ್ದಾಗ ಬರಕ್ಕಾಗಿಲ್ಲ ಅವರಿಗೆ. ಈ ಎಲ್ಲ ಕಾರ್ಯಕ್ರಮದ ಸೂತ್ರಧಾರಿ ವಾಣಿರಾಜ್ ಅವರು. ನನ್ನ ಕವನಗಳು ನಾನೇ ಮಾಡ್ಬಿಟ್ಟಿದ್ದೀನಿ, ಕವನ ಸಂಕಲನ ಮಾಡಿದ್ದಾರೆ. ಥ್ಯಾಂಕ್ ಯು. ಹೇಳಿಲ್ಲ ನಿಮಗೆ ನಿನ್ನೆ ಮತ್ತೆ ಬೆಳಗ್ಗೆ ಹೇಳಿದ್ದೆ, ನೀವು ನಾಳೆ ಸಂಜೆ ಇದೆ ವಿಚಾರಿಸ್ಕೊತೀನಿ, ವಿಶೇಷವಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ.
ಥ್ಯಾಂಕ್ ಯು ಆಲ್.